ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿನಿಂದ ಬಹುನಿರೀಕ್ಷಿತ IPL ಕದನ ಶುರು ಆಗ್ತಾ ಇದೆ. IPL 19ನೇ ಆವೃತ್ತಿಗೆ ಇವತ್ತು ಬೆಂಗಳೂರಿನಲ್ಲಿ ಚಾಲನೆ ಸಿಗ್ತಾ ಇದೆ. ಫಸ್ಟ್ ಮ್ಯಾಚ್ ನಲ್ಲಿ RCB ಹೈದರಾಬಾದ್ ಮುಖಾಮುಖಿ ಆಗ್ತಾ ಇದೆ. ಬಹುನಿರೀಕ್ಷಿತ IPL ಕದನ ಇಂದಿನಿಂದ ಶುರು ಆಗ್ತಾ ಇದೆ. IPL 19ನೇ ಆವೃತ್ತಿಗೆ ಇವತ್ತು ಬೆಂಗಳೂರಲ್ಲಿ ಚಾಲನೆ ಸಿಗಲಿದೆ. ಫಸ್ಟ್ ಮ್ಯಾಚ್ ನಲ್ಲಿ RCB SRH ಮುಖಾಮುಖಿ ಆಗ್ತಾ ಇದೆ. 18 ವರ್ಷಗಳ ಬಳಿಕ ಬೆಂಗಳೂರಲ್ಲಿ IPL ಉದ್ಘಾಟನೆ ನಡೀತಾ ಇರೋದು. ಅದು ಕಾಲ್ತುಳಿತದ ನಂತರ ಮತ್ತೆ IPLಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. 13 ನಗರಗಳಲ್ಲಿ IPL ಮ್ಯಾಚ್ಗಳು ನಡೆಯಲಿವೆ. ಇತ್ತ ಟ್ರೋಫಿಗಾಗಿ 10 ಟೀಮ್ಗಳಿಂದ ಮೆಗಾ ಫೈಟ್. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. IPL ಟೂರ್ನಿ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಖಾಕಿ ಭದ್ರಕೋಟೆಯನ್ನ ನಿರ್ಮಿಸಿದೆ. ಎಲ್ಲಾ ಎಂಟ್ರಿ ಮತ್ತು ಎಕ್ಸಿಟ್ ಗೇಟ್ಗಳಲ್ಲಿ AI ಕ್ಯಾಮೆರಾ ಕಣ್ಗಾವಲು ಇರಲಿದೆ. ಟಿಕೆಟ್ ಇಲ್ಲದೆ ಬರುವವರ ಮೇಲೂ ಕೂಡ ಸ್ಕ್ವಾಡ್ ಟೀಮ್ ಕಂಡಿಡುತ್ತೆ. ಸಂಜೆ 4 ಗಂಟೆಯ ನಂತರ ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಓಪನ್ ಆಗುತ್ತೆ. ಅದೊಂದು ಕಡೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುಮಾರು 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ. ಕಳೆದ ವರ್ಷ ನಡೆದಂತಹ ದುರಂತ ಅದಾದ ಬಳಿಕ ಬಹಳಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಅದರಲ್ಲೂ ಅಭಿಮಾನಿಗಳ ಸೇಫ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಈ ಬಾರಿ ತೆಗೆದುಕೊಳ್ಳಲಾಗಿದೆ. IPL ಮ್ಯಾಚ್ಗೆ ಬರೋರಿಗೆ ಮೆಟ್ರೋ ಸಂಚಾರ ಫ್ರೀ. ಮಧ್ಯರಾತ್ರಿ 2 ಗಂಟೆವರೆಗೆ ಮೆಟ್ರೋ ಟ್ರೈನ್ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ. ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೆ ಮೆಟ್ರೋ ಸೇವೆ ಇರುತ್ತೆ. ಯಾರ್ಯಾರು ಮ್ಯಾಚ್ಗಳನ್ನ ನೋಡಕ್ ಹೋಗ್ತಾರೆ ಅಂತವರಿಗೆ ಇದು ಬಹಳ ಹೆಲ್ಪ್ಫುಲ್. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷಕ್ಕೆ ಹೊರಡಲಿದೆ ಮೆಟ್ರೋ. ಮೆಜೆಸ್ಟಿಕ್ನಿಂದ 4 ದಿಕ್ಕುಗಳಿಗೆ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ. ಹಲವು ಮೆಟ್ರೋ ನಿಲ್ದಾಣದಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೈಕು, ಕಾರು ಎಲ್ಲದಕ್ಕೂ ಕೂಡ ಅದಕ್ಕೆ ಇಷ್ಟಿಷ್ಟು ರೇಟ್ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. ಸುಮಾರು 44 ಮೆಟ್ರೋ ಸ್ಟೇಷನ್ಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ದ್ವಿಚಕ್ರ ವಾಹನಕ್ಕೆ ಅಂದ್ರೆ 2 ವೀಲರ್ಗೆ 30 ರೂಪಾಯಿ, 4 ವೀಲರ್ ಕಾರುಗಳಿಗೆ 60 ರೂಪಾಯಿ ಪಾರ್ಕಿಂಗ್ ಶುಲ್ಕವನ್ನ ನಿಗದಿ ಮಾಡಲಾಗಿದೆ. ಯಾರು IPL ಮ್ಯಾಚ್ಗೆ ಹೋಗ್ತಾರೆ ಅಂತವರಿಗೆ ಮೆಟ್ರೋ ಓಡಾಟ ಕೂಡ ಫ್ರೀ ಆಗಿರುತ್ತೆ. ಆಮೇಲೆ ಮಧ್ಯರಾತ್ರಿ 2 ಗಂಟೆವರೆಗೂ ಮೆಟ್ರೋ ಟ್ರೈನ್ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ ಅಥವಾ ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಈ ಮೆಟ್ರೋ ಟ್ರೈನ್ ಸಂಚಾರವನ್ನ ನಡೆಸಲಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನನ್ನ ಜೊತೆ. ಅಜಯ್, IPL ಸೀಸನ್ 19 ಇವತ್ತು ಆರಂಭ ಆಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳಿದೆ. ಜೊತೆಗೆ ಕಳೆದ ಬಾರಿ ನಡೆದಂತಹ ದುರಂತದ ನಂತರದಲ್ಲಿ ಈ ಬಾರಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡು ಹೇಗೆ ಸಜ್ಜಾಗಿದೆ ಇವತ್ತಿನ ಮ್ಯಾಚ್ಗೆ ಅಂತ ಬೆಂಗಳೂರು? ಗೇಟ್ ಬಳಿ ಕೂಡ ಇರುವಂತದ್ದು. ಈಗ ಏನು ಹೊಸದಾಗಿ ಏನು ನಿರ್ಮಾಣ ಮಾಡಿರುವಂತಹ ಗೇಟ್ ಅಂತದ್ದು ಈಗಾಗಲೇ ಏನು ಪ್ರತಿಯೊಂದು ಗೇಟ್ ಏನಿದೆ ಆ ಒಂದು ಗೇಟ್ ಗಳಲ್ಲೂ ಕೂಡ ಈಗಾಗಲೇ ಸಂಪೂರ್ಣವಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ಈಗ ನಾವು ಕೂಡ ಈ ಒಂದು ಗೇಟ್ ಬಳಿ ಕೂಡ ಇರುವಂತದ್ದು. ಈಗ ಏನು ಹೊಸದಾಗಿ ಏನು ಇರುವಂತಹ ಗೇಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಾರಿ ಇದ್ದಂತಹ ಗೇಟ್ ಗಳನ್ನ ಡೆಮಾಲಿಷನ್ ಮಾಡಿ ಈಗ ಹೊಸ ರೀತಿಯಾದಂತಹ ಗೇಟ್ ಗಳನ್ನ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಹಿಳೆಯರಿಗೆ ಮತ್ತೆ ಚಿಲ್ಡ್ರನ್ಸ್ ಅಂದ್ರೆ ಮಕ್ಕಳಿಗೆ ಏನು ಎಂಟ್ರಿಯನ್ನಂತ ಹೇಳಿ ಈ ಒಂದು ಗೇಟ್ ಅನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡಿಬಾರದು ಅನ್ನೋ ಒಂದು ದೃಷ್ಟಿಯಿಂದಾಗಿ ಈ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಕೂಡ ಹೊಸ ಗೇಟ್. ಇನ್ನು ವಿಶೇಷ ಏನಂತಂದ್ರೆ ಈ ಒಂದು ಗೇಟ್ ಏನಿದೆ ಈ ಒಂದು ಗೇಟ್ ಅನ್ನ ಮಾತ್ರ ಭದ್ರತೆಗೆ ಓರ್ವ ACP ಯನ್ನು ಕೂಡ ಈಗಾಗಲೇ ನೇಮಕವನ್ನು ಕೂಡ ಮಾಡಲಾಗಿದೆ. ಯಾಕಂದ್ರೆ ಒಂದೊಂದು ಗೇಟ್ ಅಲ್ಲೂ ಕೂಡ
ಒಬ್ಬೊಬ್ರು ಎಸಿಪಿಯ ತಂಡದಲ್ಲೂ ಕೂಡ ಈಗಾಗಲೇ ಇಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ. ಎಸಿಪಿ ಜೊತೆಗೆ ಒಂದ್ 3-4 ಜನ ಇನ್ಸ್ಪೆಕ್ಟರ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆಗಳ ಸಿಬ್ಬಂದಿಗಳು ಕೂಡ ಇರುತ್ತೆ. ಇದೆಲ್ಲ ಒಂದ್ ಕಡೆ ಆದ್ರೆ ಯಾವ್ಯಾವ ಐಟಮ್ಸ್ ಗಳನ್ನ ಒಳಗಡೆ ತರಬೇಕು ತರಬಾರ್ದು ಅನ್ನೋದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ಈಗಾಗಲೇ ಇಲ್ಲೂ ಕೂಡ ಸ್ಟೇಡಿಯಂ ಮುಂದೆ ಕೂಡ ಹಾಕಿರುವಂತದ್ದು. ಯಾಕಂದ್ರೆ ಅವರು ತಂದಂತ ಸಂದರ್ಭದಲ್ಲಿ ಅದನ್ನು ಒಳಗ್ ಬಿಡೋದಿಲ್ಲ, ಆನಂತರ ಅದನ್ನ ಮತ್ತೆ ಅಲ್ಲಿ ಇಟ್ಟಿ ಹೋಗುವಂತದ್ದು ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ರಿಸ್ಟ್ರಿಕ್ಷನ್ ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಇನ್ನು ಬ್ಯಾರಿಕೇಡ್ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ಕೂಡ ಬ್ಯಾರಿಕೇಡ್ ಅನ್ನು ಕೂಡ ಈಗಾಗಲೇ ಹಾಕಿ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿರುವಂತದ್ದು. ಯಾರೇ ಬಂದರೂ ಕೂಡ ಬ್ಯಾರಿಕೇಡ್ ನ ಒಳಗ್ ಬರಬೇಕು, ಇಲ್ಲ ಅಂದ್ರೆ ಯಾಕಂದ್ರೆ ಮತ್ತೆ ರಸ್ತೆಗೆ ಹೋದ್ರೆ ಅಲ್ಲಿ ಮತ್ತೆ ಟ್ರಾಫಿಕ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಎಐ ಕ್ಯಾಮ್ರಾ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಎಐ ಕ್ಯಾಮ್ರಾ ಏನಿದೆ ಅದು ಕೂಡ ಈಗಾಗಲೇ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ಕೇವಲ ಒಂದು 10-20 ಮೀಟರ್ಗೂ ಕೂಡ 2-3 ಕ್ಯಾಮ್ರಾಗಳನ್ನು ಕೂಡ ಈಗಾಗಲೇ ಇಡ್ಲಾಗಿರುವಂತದ್ದು. ಈಗ ಯಾವ ರೀತಿಯಾಗಿ ಓಡಾಡ್ತಿದ್ದಾರೆ, ಜೊತೆಗೆ ಜಾಸ್ತಿ ಏನಾದ್ರೂ ಇಲ್ಲಿ ಕವರ್ ಏನಾದ್ರು ಜನರಿಂದ ಕಂಪ್ಲೀಟ್ ಆಗಿ ಕವರ್ ಆದ್ರೆ ಈ ಒಂದು ಜಾಗ ಇವತ್ತು ಸಂಜೆ 4 ಗಂಟೆಗೂ ಅಷ್ಟೊತ್ತಿಗೂ ಕೂಡ ಈಗಾಗಲೇ ಗೇಟ್ ಓಪನ್ ಆಗತ್ತೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಪೊಲೀಸರು ಸಹ ಮಾಡ್ಕೊಂಡಿರುವಂತದ್ದು. ಇದರ ಜೊತೆ ಆಗಿರ್ಬೋದು, ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೂ ಅಷ್ಟೊತ್ತಿಗೂ ಕೂಡ ಈಗಾಗಲೇ ಗೇಟ್ ಓಪನ್ ಆಗತ್ತೆ. ಪ್ರತಿಯೊಬ್ರು ಕೂಡ ಎಂಟ್ರಿ ಪಡ್ಕೋಬಹುದು. ಯಾರು ಟಿಕೆಟ್ ಇರತ್ತೆ ಅವರು ಮಾತ್ರ ಇಲ್ಲಿ ಒಳಗ್ ಬರ್ಬೇಕಾಗತ್ತೆ, ಹೊರತು ಟಿಕೆಟ್ ಇಲ್ಲೋ ಅವ್ರು. ಓಕೆ, ಥ್ಯಾಂಕ್ ಯು ಜೈ, ನೀವೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇಂದಿನ IPL ಮ್ಯಾಚ್ಗೆ ಶಾಸಕರಿಗೆ ಸಿಗ್ತಾ ಇದೆ 1+1 ಟಿಕೆಟ್. IPL ಟಿಕೆಟ್ಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು ಶಾಸಕರು. ಈ ಒಂದು ವಿಚಾರ ಬಹಳಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು. ಏನ್ ನೀವು ಯೋಗ್ಯತೆಗೆ ಒಂದು ಟಿಕೆಟ್ ತಗೊಳಕ್ಕಾಗಲ್ವಾ, ಇವ್ರಿಗೆ ಫ್ರೀ ಟಿಕೆಟ್ ಬೇಕಾ, ಅದು VIP ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಶಾಸಕರು ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು. ವಿಧಾನಸಭೆ ಮತ್ತು ಪರಿಷತ್ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯ ಚರ್ಚೆಯನ್ನ ಶಾಸಕರು ನಡೆಸಿದ್ರು. ತಮಗೂ ತಮ್ಮ ಕುಟುಂಬಕ್ಕೂ ಟಿಕೆಟ್ ಅನ್ನ ಕೇಳಿದ್ರು MLAಗಳು. ಒಬ್ಬ ಶಾಸಕರಿಗೆ 5 ಟಿಕೆಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಅದು ಸ್ಪೀಕರ್ ಬಳಿ ಈ ತರದೊಂದು ಬೇಡಿಕೆಯನ್ನ ಇಟ್ಟಿದ್ರು. KSE ಅಧಿಕಾರಿಗಳ ಜೊತೆ CM DCM ಅವರು ಮಾತನಾಡಿದ್ರು. ನಿನ್ನೆ ಅಷ್ಟೇ ವಿಚಾರವಾಗಿ ಅವ್ರ ಜೊತೆ ಮಾತನಾಡಿದಂತ ನಂತರದಲ್ಲಿ ಇವತ್ತು ನಡೆಯುವಂತಹ ಮ್ಯಾಚ್ಗೆ 1+1 ಟಿಕೆಟ್ ಸಿಗುತ್ತೆ. ಅದರ ಜೊತೆಗೆ ಮುಂಬರುವಂತ ಮ್ಯಾಚ್ಗಳೇನಿರುತ್ತೆ ಆ ಮ್ಯಾಚ್ಗಳಿಗೆ ತಲಾ ಒಬ್ರಿಗೆ 4 ಟಿಕೆಟ್ ಅನ್ನ ಕೊಡೋದಕ್ಕೆ KSE ಓಕೆ ಅಂದಿದೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಈಗ ಟಿಕೆಟ್ ಅನ್ನ ಇವತ್ತಿನ ಮ್ಯಾಚಿಗೆ 1+1 ಟಿಕೆಟ್ ಅದನ್ನು ಹೊರತುಪಡಿಸಿ ಮುಂದಿನ ಮ್ಯಾಚ್ಗಳಿಗೆ 4 ಟಿಕೆಟ್ ಅನ್ನ ಕೊಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿಗೆ ಇವತ್ತು RCB ಮ್ಯಾಚ್ ಅನ್ನ CM DCM ಅವರು ನೋಡ್ತಾರೆ. RCBಗೆ ಚಿಯರ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ CM DCM ಅವರು. ಆಮೇಲೆ ಸಹಜವಾಗಿ ಈ ವಿಚಾರ ಏನಿದೆ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು.